ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಲಾಕ್ಡೌನ್ 4.0 ಬೆಂಗಳೂರು ರೂಲ್ಸ್ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಆನಂದ್ ಬುರ್ಲಿ. ಇವತ್ತು BS ಯಡಿಯೂರಪ್ಪ ಲಾಕ್ಡೌನ್ 4.0 ನ ನೀತಿ ನಿಯಮಗಳು ಯಾವ ರೀತಿಯಾಗಿರುತ್ತೆ, ಯಾವುದಕ್ಕೆಲ್ಲ ವಿನಾಯಿತಿ ಕೊಟ್ಟಿದ್ದಾರೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ರಿಲೀಫ್ ಸಿಕ್ಕಿದೆ ಎನ್ನುವಂತ ವಿಚಾರವನ್ನ ನಿಮಗೆ ಪಿನ್ ಟು ಪಿನ್ ಹೇಳ್ತಾ ಹೋಗ್ತೀನಿ. ನಾಳೆಯಿಂದ ರಾಜಧಾನಿ ಬೆಂಗಳೂರಿಗೆ ಹೊಸ ರೂಲ್ಸ್ ಅಪ್ಲೈ ಆಗುತ್ತೆ. BMTC ಬಸ್ ಹತ್ತೋಕ್ಕೂ ಮುಂಚೆ ಕೆಲವೊಂದಷ್ಟು ರೂಲ್ಸ್ ಗಳನ್ನ ಪಾಲಿಸಲೇಬೇಕು. ನೀವು BMTC ಬಸ್ ಅನ್ನ ಹತ್ತಿ ಪ್ರಯಾಣಿಸಬೇಕು ಅಂತ ಹೇಳಿದ್ರೆ ಒಂದಷ್ಟು ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಪಾರ್ಕ್, ಹೋಟೆಲ್ ಎಲ್ಲ ಓಪನ್ ಆದ್ರೂ ಕಂಡೀಷನ್ ಅಪ್ಲೈ ಆಗುತ್ತೆ. ಇಲ್ಲಿ ಕಂಟೈನ್ಮೆಂಟ್ ಝೋನ್ ನಲ್ಲಿ ಬೇಕಾಬಿಟ್ಟಿ ಓಡಾಡಿದ್ರೆ ಹುಷಾರ್. ಈ ಕಂಟೈನ್ಮೆಂಟ್ ಝೋನ್ಗಳು ಅಂತ ಹೇಳಿ ಗುರುತು ಮಾಡಿರುವಂತಹ ಏರಿಯಾಗಳಲ್ಲಿ ಯಾರಾದ್ರೂ ಬೇಕಾಬಿಟ್ಟಿ ಓಡಾಡಿದ್ರೆ ಹುಷಾರ್. ಇನ್ನು ಸಿಲಿಕಾನ್ ಸಿಟಿಯ ಹೊಸ ರೂಲ್ಸ್ ನ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನಾಳೆಯಿಂದ ರಾಜಧಾನಿ ಬೆಂಗಳೂರಿಗೆ ಹೊಸ ರೂಲ್ಸ್ ಅಪ್ಲೈ ಆಗುತ್ತೆ. ಆ ಹೊಸ ರೂಲ್ಸ್ ನ ಅಡಿಯಲ್ಲಿ ಯಾವುದಕ್ಕೆಲ್ಲ ವಿನಾಯಿತಿ ಇದೆ, ಯಾವುದಕ್ಕೆಲ್ಲ ಮತ್ತಷ್ಟು ಸ್ಟ್ರಿಕ್ಟ್ ಆಗುತ್ತೆ ಈ ಬಾರಿಯ ಲಾಕ್ಡೌನ್ 4.0 ಅನ್ನುವಂತಹ ವಿಚಾರ. ಇನ್ನು BMTC ಬಸ್ ಆಪರೇಟ್ ಆಗುತ್ತೆ, BMTC ಬಸ್ಗಳ ಸಂಚಾರ ಇರುತ್ತೆ. ಈ BMTC ಬಸ್ಗಳ ಸಂಚಾರ ಇದ್ರೂ ಕೂಡ ಒಂದಷ್ಟು ಕಂಡೀಷನ್ಸ್ಗಳು ಅಪ್ಲೈ ಆಗ್ತವೆ. ಪಾರ್ಕ್ಗಳು ಓಪನ್ ಆದ್ರೂ ಕೂಡ ಪಾರ್ಕ್ ನಲ್ಲಿ ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಯಾರೆಲ್ಲ ಓಡಾಟವನ್ನ ನಡೆಸಬೇಕು, ಯಾರೆಲ್ಲ ಹೇಗೆಲ್ಲ ಅಲ್ಲಿ ಓಡಾಟವನ್ನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ. ಇನ್ನು ನಾಳೆ ಬೆಳಗ್ಗೆ KSRTC BMTC ಬಸ್ಗಳ ಸಂಚಾರ ಶುರುವಾಗುತ್ತೆ. ನಾಳೆ KSRTC BMTC ಬಸ್ಗಳ ಸಂಚಾರ ಶುರುವಾಗುತ್ತೆ. ರೆಡ್ ಝೋನ್ ಹಾಗೇನೆ ಕಂಟೈನ್ಮೆಂಟ್ ಝೋನ್ ಬಿಟ್ಟು ಉಳಿದ ಎಲ್ಲಾ ಕಡೆಯೂ ಕೂಡ ಬಸ್ಗಳ ಓಡಾಟ ಇರುತ್ತೆ. ಇನ್ನು ಪ್ರತಿ ಬಸ್ ನಲ್ಲಿ 30 ಜನರಿಗೆ ಮಾತ್ರ ಪ್ರಯಾಣಿಸೋದಕ್ಕೆ ಅವಕಾಶ ಇದೆ. ಇದೇ ಕಾರಣಕ್ಕಾಗಿ ಹೇಳಿದ್ದು BMTC ಬಸ್ ಸಂಚಾರ ಮಾಡುತ್ತೆ, ಆದ್ರೆ ಕಂಡೀಷನ್ಸ್ ಅಪ್ಲೈ ಅಂತ ಹೇಳಿ. ಇನ್ನು ಬಸ್ ನಲ್ಲಿ ಪ್ರಯಾಣಿಸುವಂತಹ ಜನರಿಗೆ ನಿಯಮಗಳು ಅನ್ವಯ ಆಗುತ್ತೆ. ಏನದು ನಿಯಮಗಳು? ಪ್ರಯಾಣಿಕರು ಅಂತರವನ್ನ ಕಾಯ್ದುಕೊಳ್ಳಬೇಕು, ಸಾಮಾಜಿಕ ಅಂತರ ಕಂಪಲ್ಸರಿ, ಜೊತೆಗೆ ಮಾಸ್ಕ್ ಅನ್ನ ಧರಿಸೋದು ಕೂಡ ಕಡ್ಡಾಯ. ಡಬಲ್ ಸೀಟ್ ನಲ್ಲಿ ಒಬ್ಬರಿಗೆ ಮಾತ್ರ ಕೂರೋದಕ್ಕೆ ಅವಕಾಶ ಇರುತ್ತೆ. 3 ಆಸನದ ಸೀಟ್ ನಲ್ಲಿ ಇಬ್ಬರಿಗೆ ಮಾತ್ರ ಕೂರೋದಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ. ಇನ್ನು ಬಸ್ ಹತ್ತುವಂತಹ ಸಂದರ್ಭದಲ್ಲಿ ಥರ್ಮಲ್ ಸ್ಕ್ಯಾನಿಂಗ್ ಹಾಗೇನೆ ಕೈಗೆ ಸ್ಯಾನಿಟೈಸರ್ ಅನ್ನ ಹಾಕಲಾಗುತ್ತೆ. ಬಸ್ ನಲ್ಲಿ ನಿಂತು ಪ್ರಯಾಣಿಸೋದಕ್ಕೆ ಜನರಿಗೆ ಅವಕಾಶ ಇಲ್ಲ. ಇಲ್ಲಿ ಬಸ್ ನಲ್ಲಿ ಎಷ್ಟು ಸೀಟ್ ಇದೆಯೋ ಅಷ್ಟು ಸೀಟ್ಗಳಿಗೆ ಮಾತ್ರ, ನಿಗದಿತ ಸೀಟ್ಗಳಲ್ಲಿ ಮಾತ್ರ ಪ್ರಯಾಣಿಸೋದಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ. ಜನ ತಮ್ಮ ವಿಳಾಸವನ್ನ ಹಾಗೇನೆ ಮೊಬೈಲ್ ನಂಬರ್ ಅನ್ನ ಕಂಪಲ್ಸರಿ ಆಗಿ ಅಲ್ಲಿ ಕೊಡಲೇಬೇಕು. ಒಂದೊಮ್ಮೆ ಏನಾದ್ರೂ ಮೊಬೈಲ್ ನಂಬರ್ ಕೊಡದೆ ಹೋದ್ರೆ ಬಸ್ ಹತ್ತೋದಕ್ಕೆ ಬಿಡೋದೇ ಇಲ್ಲ. ಇನ್ನು ನಾಳೆ ಬೆಳಗ್ಗೆಯಿಂದ ರಾಜ್ಯದಲ್ಲಿ ಬಸ್ ಸಂಚಾರ ಶುರುವಾಗುತ್ತೆ. ಆದ್ರೆ ಬಸ್ ಸಂಚಾರ ಶುರುವಾಗೋದಕ್ಕೂ ಮುಂಚಿತವಾಗಿ ಒಂದಷ್ಟು ಕಂಡೀಷನ್ಸ್ ಅನ್ನ ಹಾಕಲಾಗಿದೆ. ಏನದು ಕಂಡೀಷನ್ಸ್ ಅಂತ ನೋಡ್ತಾ ಹೋದ್ರೆ, ಬಸ್ ಸಂಚಾರಕ್ಕೆ ನಿಗದಿ ಮಾಡಿರುವಂತಹ ಬಸ್ ನಲ್ಲಿ ಕೇವಲ 30 ಜನಕ್ಕೆ ಮಾತ್ರ ಪ್ರಯಾಣಿಸೋದಕ್ಕೆ ಅಲ್ಲಿ ಅವಕಾಶವನ್ನ ಕೊಡಲಾಗುತ್ತೆ. 30 ಜನ ಮಾತ್ರ ಬಸ್ ನಲ್ಲಿ ಪ್ರಯಾಣಿಸೋದಕ್ಕೆ ಅವಕಾಶ ಇದೆ. ಇನ್ನು ಬಸ್ ಹತ್ತೋದಕ್ಕಿಂತ ಮುಂಚಿತವಾಗಿಯೇ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾಡಲಾಗುತ್ತೆ. ಅಂದ್ರೆ ದೇಹದ ಟೆಂಪರೇಚರ್ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನ ಗೊತ್ತು ಮಾಡಿಕೊಳ್ಳೋದಕ್ಕೆ ಅಂತ ಹೇಳಿ ಅಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾಡಲಾಗುತ್ತೆ. ಇನ್ನು ರೆಡ್ ಝೋನ್ ಹಾಗೇನೆ ಕಂಟೈನ್ಮೆಂಟ್ ಝೋನ್ ಅನ್ನ ಬಿಟ್ಟು ಬಸ್ಗಳು ಓಡಾಟವನ್ನು ನಡೆಸ್ತವೆ. ರೆಡ್ ಝೋನ್ ಹಾಗೇನೆ ಕಂಟೈನ್ಮೆಂಟ್ ಝೋನ್ ನಲ್ಲಿ ಬಸ್ಗಳ ಓಡಾಟ ಇರೋದಿಲ್ಲ. KSRTC ಹಾಗೇನೆ BMTC ಖಾಸಗಿ ಬಸ್ ಸಂಚಾರಕ್ಕೂ ಕೂಡ ಇಲ್ಲಿ ಅವಕಾಶವನ್ನ ಕೊಡಲಾಗಿದೆ. ಕೇವಲ KSRTC BMTC ಅಷ್ಟೇ ಅಲ್ಲ, ಖಾಸಗಿ ಬಸ್ಗಳು ಕೂಡ ಓಡಾಟವನ್ನು ನಡೆಸಬಹುದು. ಪ್ರತಿ ಬಸ್ ನಲ್ಲಿ 30 ಜನರಿಗೆ ಮಾತ್ರ ಅವಕಾಶವನ್ನ ಕೊಡಲಾಗಿದೆ. ಯಾಕೆ 30 ಜನ ಅಂತ ಹೇಳಿದ್ರೆ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ಬಸ್ ಅನ್ನ ಪ್ರಯಾಣಿಸುವಂತ ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ಇನ್ನು ಬಸ್ ನಲ್ಲಿ ಪ್ರಯಾಣಿಸುವ ಸಂದರ್ಭದಲ್ಲಿ ಜನರಿಗೆ ನಿಯಮಗಳನ್ನ ಅನ್ವಯಿಸುತ್ತವೆ. ಒಂದಷ್ಟು ನಿಯಮಗಳನ್ನ ಕಡ್ಡಾಯವಾಗಿ ಅಲ್ಲಿ ಪಾಲನೆ ಮಾಡಲೇಬೇಕು. ಪ್ರಯಾಣಿಕರು ಅಂತರವನ್ನ ಕಾಪಾಡಿಕೊಳ್ಬೇಕು. ಮಾಸ್ಕ್ ಅನ್ನ ಧರಿಸೋದು ಇಲ್ಲಿ ಕಡ್ಡಾಯ. ಮಾಸ್ಕ್ ಇಲ್ಲದೆ ಹೋದ್ರೆ ಬಸ್ ಅನ್ನ ಹತ್ತೋದಕ್ಕೆ ಬಿಡೋದೇ ಇಲ್ಲ. ಇನ್ನು ಡಬಲ್ ಸೀಟ್ ನಲ್ಲಿ ಒಬ್ಬರಿಗೆ, 3 ಆಸನದ ಸೀಟ್ ನಲ್ಲಿ ಇಬ್ಬರಿಗೆ. ಅಂದ್ರೆ ಬಸ್ ನಲ್ಲಿ ನೋಡ್ತೀವಿ ಒಂದು 3 ಸೀಟ್ ನ ಹಾಗೇನೆ 2 ಸೀಟಿನ ಒಂದು ರೋ ಇರುತ್ತೆ. ಈ ಕಡೆ ಇಬ್ರು, ಆ ಕಡೆ ಒಬ್ರು ಮಾತ್ರ ಕೂರೋದಕ್ಕೆ ಅವಕಾಶ ಇದೆ. ಇನ್ನು ಬಸ್ ಹತ್ತೋದಕ್ಕಿಂತ ಮುಂಚಿತವಾಗಿ ಥರ್ಮಲ್ ಸ್ಕ್ಯಾನಿಂಗ್ ಕಂಪಲ್ಸರಿ. ಬಾಡಿ ಟೆಂಪರೇಚರ್ ಎಷ್ಟಿದೆ ಅಂತ ಹೇಳಿ ಗೊತ್ತು ಮಾಡಿಕೊಂಡೇ ಪ್ರಯಾಣಿಕನನ್ನ ಬಸ್ ಹತ್ತೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಅದರ ಜೊತೆಗೆ ಕೈಗೆ ಸ್ಯಾನಿಟೈಸರ್ ಅನ್ನ ಹಾಕಲಾಗುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ಕೈಯನ್ನ ಸ್ಯಾನಿಟೈಸರ್ ಮೂಲಕ ತೊಳೆದುಕೊಂಡೇ ಒಳಗಡೆ ಹೋಗಬೇಕು. ಇನ್ನು ಬಸ್ ನಲ್ಲಿ ಯಾವುದೇ ಕಾರಣಕ್ಕೂ ನಿಂತು ಪ್ರಯಾಣಿಸುವಂತ ಅವಕಾಶವನ್ನ ಕೊಡೋದಿಲ್ಲ. ಇಲ್ಲಿ ಯಾಕೆ ನಿಂತು ಹೋಗೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಬೇಕು. ಕಂಟೈನ್ಮೆಂಟ್ ಝೋನ್ ನಲ್ಲಿ ತೀರಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ, ಕಂಟೈನ್ಮೆಂಟ್ ಝೋನ್ ನಲ್ಲಿ ಬಸ್ ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಕೊಡೋ ಹಾಗಿಲ್ಲ. ಮಾರ್ಗ ಮಧ್ಯದಲ್ಲಿ ತಿಂಡಿ ಊಟಕ್ಕೆ ಅಂತ ಹೇಳಿ ನಿಲ್ಲಿಸೋ ಹಾಗಿಲ್ಲ.
ಈ ಮಾರ್ಗ ಮಧ್ಯದಲ್ಲಿ ತಿಂಡಿ ಹಾಗೇನೆ ಊಟಕ್ಕೆ ನಿಲ್ಲಿಸೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಇಲ್ಲವೇ ಇಲ್ಲ. ಇನ್ನು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ, ಅಂದ್ರೆ ಬೆಳಗ್ಗೆ 7 ಗಂಟೆಗೆ ಶುರುವಾದ್ರೆ ಸಂಜೆ 7 ಗಂಟೆವರೆಗೂ ವಾಹನಗಳ ಓಡಾಟಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹಾಗಿದ್ರೆ ಸರ್ಕಾರಿ ಬಸ್, ಖಾಸಗಿ ಬಸ್ ಹಾಗೇನೆ ಖಾಸಗಿ ವಾಹನಗಳ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಆದ್ರೆ ಇಲ್ಲೂ ಕೂಡ ರಿಲೀಫ್ ಇದೆ. ಆದ್ರೆ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆವರೆಗೂ ಮಾತ್ರ ಸಂಚಾರಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಅದು ಖಾಸಗಿ ಬಸ್ ಆಗಿರ್ಬೋದು ಅಥವಾ ಸರ್ಕಾರಿ ಬಸ್ ಆಗಿರಬಹುದು, ಖಾಸಗಿ ವಾಹನ ಆಗಿರಬಹುದು ಅಥವಾ ಸರ್ಕಾರಿ ವಾಹನ ಆಗಿರಬಹುದು. ಸರ್ಕಾರಿ ಬಸ್ ಹಾಗೇನೆ ಖಾಸಗಿ ಬಸ್ನಲ್ಲೂ ಕೂಡ ವಾಹನಗಳ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಈ ಬಾರಿಯ ಲಾಕ್ಡೌನ್ 4.0 ಬೆಂಗಳೂರು ರೂಲ್ಸ್ಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಹೋದ್ರೆ ಸಿಎಂ BS ಯಡಿಯೂರಪ್ಪ ಒಂದಷ್ಟು ರಿಲೀಫ್ ಅನ್ನ ಘೋಷಣೆ ಮಾಡಿದ್ದಾರೆ. ಸರ್ಕಾರಿ ಬಸ್ಗಳ ಓಡಾಟಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ, ಖಾಸಗಿ ಬಸ್ಗಳಿಗೂ ಕೂಡ ಓಡಾಟಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಖಾಸಗಿ ವಾಹನಗಳು ಕೂಡ ಓಡಾಟವನ್ನ ನಡೆಸಬಹುದು. ಆದ್ರೆ ಕಂಡೀಷನ್ ಏನು ಅಂತ ಹೇಳಿದ್ರೆ ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆವರೆಗೂ ಮಾತ್ರ ಇಲ್ಲಿ ಸಂಚಾರಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಯಾಕೆ ಇಲ್ಲಿ ಸಂಚಾರಕ್ಕೆ ಕೇವಲ 7 ಗಂಟೆಯಿಂದ ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆವರೆಗೂ ಅವಕಾಶ ಮಾಡಿಕೊಡಲಾಗಿದೆ ಅಂತ ಹೇಳಿ ನೋಡ್ತಾ ಹೋದ್ರೆ ಕರ್ಫ್ಯೂ ಜಾರಿಯಾಗಿರುತ್ತೆ, ಸೆಕ್ಷನ್ 144 ಜಾರಿಯಾಗಿರುತ್ತೆ. ಈ ಕಾರಣಕ್ಕಾಗಿ ಸಂಜೆ ಓಡಾಟಕ್ಕೆ ಅವಕಾಶ ಇಲ್ಲ. 7 ಗಂಟೆ ನಂತರದಲ್ಲಿ ಒಂದೊಮ್ಮೆ ಏನಾದರೂ ನಿಯಮವನ್ನ ಉಲ್ಲಂಘಿಸಿ ವಾಹನ ಸಂಚಾರ ಮಾಡಿದ್ರೆ ಕಂಪ್ಲೀಟ್ ಆಗಿ ವಾಹನವನ್ನ ಸೀಸ್ ಮಾಡಲಾಗುತ್ತೆ. ಅಂದ್ರೆ ನಿಮ್ಮ ವಾಹನವನ್ನ ಸೀಸ್ ಮಾಡಲಾಗುತ್ತೆ. ಇದು ನಿಯಮ, ಇದು ಪಾಲಿಸಲೇಬೇಕಾಗಿರುವಂತಹ ನಿಯಮ. ಲಾಕ್ಡೌನ್ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿದೆ. ಕೇಂದ್ರ ಸರ್ಕಾರದಿಂದ ಮಾಹಿತಿ ಸಿಕ್ಕ ನಂತರದಲ್ಲಿ ರಾಜ್ಯ ಸರ್ಕಾರಗಳು ತಮ್ಮದೇ ಆದಂತಹ ನಿಟ್ಟಿನಲ್ಲಿ ಒಂದಷ್ಟು ಮಾರ್ಪಾಡನ್ನ ಮಾಡಿಕೊಂಡಿದ್ವು. ಇದೀಗ ಮಾರ್ಪಾಡಿನ ಪ್ರಕಾರ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ವಾಹನಗಳ ಓಡಾಟಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನು ನಾಳೆಯಿಂದ KSRTC ಬಸ್ ಸಂಚಾರ ಆರಂಭ ಆಗುತ್ತೆ. ಬಸ್ ಬುಕಿಂಗ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಸಿಕ್ಕಿದೆ. KSRTCಗೆ ಮುಂಗಡ ಟಿಕೆಟ್ಗಾಗಿ ಹೆಚ್ಚಿದ ಬೇಡಿಕೆ. ಎಷ್ಟರ ಮಟ್ಟಿಗೆ ಬೇಡಿಕೆ ಇದೆ ಅಂತ ಹೇಳಿದ್ರೆ ಬಸ್ ಬುಕಿಂಗ್ ಸ್ಟಾರ್ಟ್ ಆದ ತಕ್ಷಣಕ್ಕೇನೆ ಟಿಕೆಟ್ ಬುಕಿಂಗ್ ಮಾಡೋದಕ್ಕೆ ಅಂತೇಳಿ ಪ್ರಯಾಣಿಕರು ಮುಗಿಬೀಳ್ತಾ ಇದ್ದಾರೆ. ಬಸ್ ಸೇವೆಯ ಬಗ್ಗೆ ಮಾಹಿತಿ ಪಡೆಯೋದಕ್ಕೂ ಕೂಡ ಪ್ರಯಾಣಿಕರು ಮುಂದಾಗ್ತಾ ಇದ್ದಾರೆ. ಅಲ್ಲಿ KSRTC ಬಸ್ ಸಂಚರಿಸುತ್ತೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಮುಂಗಡ ಕೇಂದ್ರಕ್ಕೆ ಬರ್ತಿವೆ ನೂರಾರು ಫೋನ್ ಕಾಲ್ಗಳು. ಇನ್ನು ಬಸ್ ನಿಲ್ದಾಣದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಈ ಬಸ್ ನಿಲ್ದಾಣಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದಕ್ಕೂ ಕೂಡ ಒಂದಷ್ಟು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತಿನಿಂದಲೇ ಕೆಲಸಕ್ಕೆ ಹಾಜರಾಗೋದಕ್ಕೆ ಸಿಬ್ಬಂದಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಈ ಕಾರಣಕ್ಕಾಗಿ ಸಿದ್ಧತೆಯಲ್ಲಿ KSRTC ಬಸ್ನ ಸಿಬ್ಬಂದಿ ಅಲ್ಲಿ ನಿರತರಾಗಿದ್ದಾರೆ. ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅದು ಬಸ್ ಆಗಿರಬಹುದು ಅಥವಾ ಬಸ್ ನಿಲ್ದಾಣ ಆಗಿರಬಹುದು, ಎರಡೂ ಕಡೆ ಕೂಡ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿ 2 ವಿಚಾರವನ್ನ ನಾವು ಗಮನಿಸಬೇಕು. ಒಂದು, ಬಸ್ ಸಂಚಾರ ಆರಂಭ ಆಗುತ್ತೆ ಅನ್ನುವಂತ ಮಾಹಿತಿ ಸಿಕ್ಕಂತ ಹಿನ್ನೆಲೆಯಲ್ಲಿ ಜನ ಟಿಕೆಟ್ ಬುಕಿಂಗ್ ಅಂತ ಹೇಳಿ ಮುಗಿಬಿದ್ದಿದ್ದಾರೆ. ಅದರ ಜೊತೆಗೆ ಟಿಕೆಟ್ ಬುಕಿಂಗ್ ಸೆಂಟರ್ಗಳಿಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಬಸ್ ಹೊರಡುತ್ತೆ, ನಮ್ಮೂರಿಗೆ ಬಸ್ ಇದೆಯಾ, ನಮ್ಮ ಜಿಲ್ಲಾ ಕೇಂದ್ರಕ್ಕೆ ತೆರಳೋದಕ್ಕೆ ಬಸ್ನ ವ್ಯವಸ್ಥೆ ಇದೆಯಾ, ಹೇಗೆ ನಾವು ಬಸ್ ಬುಕಿಂಗ್ ಅನ್ನ ಮಾಡಬೇಕು ಅಥವಾ ಟಿಕೆಟ್ ಬುಕಿಂಗ್ ಅನ್ನ ಹೇಗೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ KSRTC ಆನ್ಲೈನ್ ಬುಕಿಂಗ್ ಮೂಲಕವೂ ಕೂಡ ಬುಕಿಂಗ್ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಹೀಗಾಗಿ ಟಿಕೆಟ್ ಅನ್ನ ಮುಂಗಡ ಬುಕಿಂಗ್ ಮಾಡೋದಕ್ಕೆ ಜನ ಈಗಾಗಲೇ ಮುಂದಾಗ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಬಸ್ ಸೇವೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಈ ಬಸ್ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಹೇಗೆ ಬಸ್ ಸಂಚರಿಸುತ್ತೆ, ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಮಾತ್ರ ಅವಕಾಶವನ್ನ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಹೋಗುವಂತ ಯಾವುದಾದ್ರೂ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ಅನ್ನ ನಿಲ್ಲಿಸಲಾಗುತ್ತಾ ಅಂತ ಹೇಳಿ ಒಂದಷ್ಟು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಮುಂಗಡ ಕೇಂದ್ರಕ್ಕೆ ವಿಚಾರಣೆಯನ್ನ ಮಾಡ್ತಾ ಸಾಕಷ್ಟು ಫೋನ್ ಕರೆಗಳು ಕೂಡ ಬರ್ತಾ ಇವೆ. ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋದಿದೆಯಲ್ಲ, ಅದು ತೀರಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಸಾಮಾಜಿಕ ಅಂತರ ಕಾಪಾಡಿಕೊಂಡೇ ಪ್ರಯಾಣಿಸಬೇಕು. ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ಅಲ್ಲಿ ಬಸ್ನಲ್ಲಿ ಪ್ರಯಾಣವನ್ನ ಮಾಡಬೇಕಾಗುತ್ತೆ. ರಾಜ್ಯಾದ್ಯಂತ ಪ್ರತಿ ಭಾನುವಾರ ಯಾವುದೇ ಕಾರಣಕ್ಕೂ ಅಂಗಡಿ ಮುಗ್ಗಟ್ಟುಗಳು ತೆರೆಯೋ ಹಾಗಿಲ್ಲ. ಭಾನುವಾರ ಇಡೀ ಕರ್ನಾಟಕ ಕಂಪ್ಲೀಟ್ ಆಗಿ ವಿಧಿಸಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಆದೇಶವನ್ನ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಪ್ರತಿ ಭಾನುವಾರ ಕಂಪ್ಲೀಟ್ ಆದಂತಹ ಲಾಕ್ಡೌನ್ ಇರುತ್ತೆ. ಪ್ರತಿ ಭಾನುವಾರ ಅಂದ್ರೆ ಮೇ 31ನೇ ತಾರೀಕಿನವರೆಗೂ ಯಾವ ಭಾನುವಾರಗಳು ಬರ್ತವೋ ಅಷ್ಟು ಭಾನುವಾರಗಳಲ್ಲಿ ಯಾವುದೇ ಅಂಗಡಿಯನ್ನ ತೆರೆಯೋ ಹಾಗಿಲ್ಲ. ಜನರು ಹೊರಗಡೆ ಓಡಾಟ ನಡೆಸೋ ಹಾಗಿಲ್ಲ. ಯಾವ ವೆಹಿಕಲ್ಗೂ ಕೂಡ ಓಡಾಟಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಪ್ರತಿ ಭಾನುವಾರ ಇಲ್ಲಿ ಕಂಪ್ಲೀಟ್ ಆಗಿ ರಾಜ್ಯಾದ್ಯಂತ ಲಾಕ್ಡೌನ್ ಇರುತ್ತೆ.
ಯಾಕೆ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿರಬಹುದು ಅಂತ ಹೇಳಿದ್ರೆ ಇಲ್ಲಿ ಜನಗಳ ಓಡಾಟಕ್ಕೆ ಅವಕಾಶವನ್ನ ಕೊಡಲಾಗಿರುತ್ತೆ. ಜನ ಖಾಸಗಿ ಬಸ್ ಹಾಗೇನೆ ಸರ್ಕಾರಿ ಬಸ್ಗಳಲ್ಲೂ ಕೂಡ ಓಡಾಟವನ್ನ ನಡೆಸ್ತಾರೆ. ಖಾಸಗಿ ವಾಹನಗಳನ್ನು ಕೂಡ ತೆಗೆದುಕೊಂಡು ಹೊರಗಡೆ ಓಡಾಡ್ತಾ ಇರ್ತಾರೆ. ಸಂಡೇ ಆದಂತ ಸಂದರ್ಭದಲ್ಲಿ ಭಾನುವಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಜನ ಹೊರಗಡೆ ಬಂದ್ರೆ ತೊಂದರೆ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಹೊಸ ಗೈಡ್ಲೈನ್ಸ್ ನಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಹೊಸ ಗೈಡ್ಲೈನ್ಸ್ ಅಲ್ಲಿ ಪ್ರತಿ ಭಾನುವಾರ ಇಡೀ ರಾಜ್ಯಾದ್ಯಂತ ಸಂಪೂರ್ಣವಾದಂತಹ ಲಾಕ್ಡೌನ್ ಇರುತ್ತೆ. ಕಂಪ್ಲೀಟ್ ಆಗಿ ಕರ್ನಾಟಕ ಬಂದ್ ಆಗಿರುತ್ತೆ. ಇನ್ನು ಭಾನುವಾರ ಬಸ್ ಸಂಚಾರ ಇರೋದಿಲ್ಲ. ವಾಹನ ಸಂಚಾರಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಅದರ ಜೊತೆಗೇನೆ ಯಾರಾದ್ರೂ ಮನೆಯಿಂದ ಹೊರಗಡೆ ಬರಬಹುದು ಅಂತ ಹೇಳಿ ಏನಾದ್ರೂ ಯೋಚನೆ ಮಾಡಿದ್ರೆ ಅದಕ್ಕೂ ಕೂಡ ಬ್ರೇಕ್ ಇದೆ. ಯಾವುದೇ ಕಾರಣಕ್ಕೂ ಅಂಗಡಿ ಮುಗ್ಗಟ್ಟು ಕೂಡ ತೆರೆಯೋ ಹಾಗಿಲ್ಲ, ವ್ಯಾಪಾರ ವಹಿವಾಟನ್ನ ನಡೆಸೋ ಹಾಗಿಲ್ಲ. ಪ್ರತಿ ಭಾನುವಾರ ರಾಜ್ಯಾದ್ಯಂತ ಕಂಪ್ಲೀಟ್ ಆದಂತಹ ಲಾಕ್ಡೌನ್ ಇಲ್ಲಿ ಗಮನಿಸಬೇಕು. ಇಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ಕೂಡ ಒಂದಷ್ಟು ರಿಲ್ಯಾಕ್ಸೇಷನ್ ಅನ್ನ ಕೊಡಲಾಗಿದೆ, ರಿಲೀಫ್ ಅನ್ನ ಕೊಡಲಾಗಿದೆ. ತದನಂತರದಲ್ಲಿ ಭಾನುವಾರ ಯಾವುದೇ ಕಾರಣಕ್ಕೂ ಕೂಡ ಜನನೂ ಹೊರಗಡೆ ಬರೋ ಹಾಗಿಲ್ಲ, ವೆಹಿಕಲ್ಗಳನ್ನ ಹೊರಗಡೆ ತರೋ ಹಾಗಿಲ್ಲ. ಜೊತೆಗೆ ಸರ್ಕಾರಿ ಬಸ್ ಜೊತೆಗೆ ಸರ್ಕಾರಿ ವಾಹನಗಳು ಕೂಡ ಓಡಾಟವನ್ನು ನಡೆಸೋದನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಇನ್ನು ಕಂಟೈನ್ಮೆಂಟ್ ಝೋನ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂಟೈನ್ಮೆಂಟ್ ಝೋನ್ಗಳು ಅಂದ್ರೇನು, ಕಂಟೈನ್ಮೆಂಟ್ ಝೋನ್ ನಲ್ಲಿ ಸರ್ಕಾರ ಈಗ ತೆಗೆದುಕೊಳ್ಳುವಂತ ನಿರ್ಧಾರ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋದ್ರೆ ಕಂಟೈನ್ಮೆಂಟ್ ನಲ್ಲಿರೋರು ಹೊರಗೆ ಓಡಾಡಿದ್ರೆ ಕೇಸ್ ಬೀಳುತ್ತೆ. ಈ ಕಂಟೈನ್ಮೆಂಟ್ ಝೋನ್ ನಲ್ಲಿ ಇರುವಂತವ್ರು ಏನಾದ್ರೂ ಹೊರಗಡೆ ಓಡಾಡಿದ್ರೆ ಕೇಸ್ ಬೀಳುತ್ತೆ. ಅಂತಿಂತ ಕೇಸ್ ಅಲ್ಲ ಇದು. ಒಂದೊಮ್ಮೆ ಏನಾದ್ರೂ ಸರ್ಕಾರ ತಂದಿರುವಂತಹ ನಿಯಮವನ್ನ ಉಲ್ಲಂಘಿಸಿದ್ರೆ ಕ್ರಿಮಿನಲ್ ಕೇಸ್ ಹಾಕೋದಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಖಡಕ್ ಆದಂತಹ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಯಾರಾದ್ರೂ ಈ ನಿಯಮವನ್ನ ಉಲ್ಲಂಘಿಸಿ ಹೊರಗಡೆ ಓಡಾಡ್ತಾರೆ ಅಂತ ಹೇಳಿದ್ರೆ ಅಂತವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಲಾಗುತ್ತೆ. ಬೆಂಗಳೂರಿನಲ್ಲಿ ಎಷ್ಟು ಕಂಟೈನ್ಮೆಂಟ್ ಝೋನ್ಗಳಿದೆ ಅಂತ ನೋಡ್ತಾ ಹೋದ್ರೆ 17 ಕಂಟೈನ್ಮೆಂಟ್ ಝೋನ್ಗಳಿದೆ. ಆ 17 ಕಂಟೈನ್ಮೆಂಟ್ ಝೋನ್ಗಳಲ್ಲಿರುವಂತಹ ಜನ ಯಾವುದೇ ಕಾರಣಕ್ಕೂ ಹೊರಗಡೆ ಬರೋ ಹಾಗಿಲ್ಲ. ಇದು ಕಂಟೈನ್ಮೆಂಟ್ ಝೋನ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಗೈಡ್ಲೈನ್ ಇದು. ಕಂಟೈನ್ಮೆಂಟ್ ಝೋನ್ ಯಾಕೆ ಕರೀತಾರೆ ಅಥವಾ ಕಂಟೈನ್ಮೆಂಟ್ ಝೋನ್ ಅಂದ್ರೆ ಏನು ಅಂತ ಹೇಳಿ ಈಗಾಗಲೇ ನೋಡಿದ್ದೀವಿ. ಎಲ್ಲೆಲ್ಲಿ ಕೇಸ್ಗಳು ಜಾಸ್ತಿ ಇದಾವೋ, ಎಲ್ಲೆಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಇದೆಯೋ ಅವೆಲ್ಲವನ್ನು ಕೂಡ ಕಂಟೈನ್ಮೆಂಟ್ ಝೋನ್ ಅಂತ ಹೇಳಿ BBMP ಈಗಾಗಲೇ ಗುರುತು ಮಾಡಿದೆ. ಬೆಂಗಳೂರಿನಲ್ಲಿ ಒಟ್ಟು 17 ಕಂಟೈನ್ಮೆಂಟ್ ಝೋನ್ಗಳಿವೆ. ಈ 17 ಕಂಟೈನ್ಮೆಂಟ್ ಝೋನ್ಗಳಿಂದ ಯಾರು ಹೊರಗಡೆನೂ ಬರೋ ಹಾಗಿಲ್ಲ, ಯಾರು ಒಳಗಡೆನೂ ಕೂಡ ಹೋಗೋ ಹಾಗಿಲ್ಲ. ಯಾರಾದರೂ ಕಣ್ತಪ್ಪಿಸಿ ಹೊರಗಡೆ ಬರ್ತಾರೆ ಅಥವಾ ಒಳಗಡೆ ಹೋಗುವಂತಹದ್ದೇನಾದ್ರೂ ಮಾಡಿದಂತಹ ಸಂದರ್ಭದಲ್ಲಿ ಅಂಥವರ ವಿರುದ್ಧ ಕ್ರಿಮಿನಲ್ ಕೇಸನ್ನ ಹಾಕಲಾಗುತ್ತೆ ಅಂತ ಹೇಳಿ ಈಗಾಗಲೇ ಸರ್ಕಾರ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಅಗತ್ಯ ವಸ್ತುಗಳ ಖರೀದಿಗೆ ಅದರ ಜೊತೆಗೆ ಯಾರಾದ್ರೂ ಕಂಟೈನ್ಮೆಂಟ್ ಝೋನ್ ಇಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ 2 ಸಂದರ್ಭದಲ್ಲಿ ಮಾತ್ರ ಅವರಿಗೆ ಹೊರಗಡೆ ಬರೋದಕ್ಕೆ ಅವಕಾಶ ಇದೆ. ಒಂದು, ಅಗತ್ಯ ವಸ್ತುಗಳನ್ನ ಖರೀದಿಗೆ ಅಂತ ಹೇಳಿ ಅಗತ್ಯ ದಾಖಲೆಗಳನ್ನು ತೋರಿಸಿ ಕಂಟೈನ್ಮೆಂಟ್ ಝೋನ್ ಇಂದ ಹೊರಗಡೆ ಬರಬಹುದು. ಅದನ್ನ ಹೊರತುಪಡಿಸಿದ್ರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ, ಆಸ್ಪತ್ರೆಗೆ ಹೋಗಬೇಕಾದಂತ ಸಂದರ್ಭದಲ್ಲಿ ಮಾತ್ರ ಕಂಟೈನ್ಮೆಂಟ್ ಝೋನ್ ನಿಂದ ಹೊರಗಡೆ ಬರೋದಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ. ಒಂದೊಮ್ಮೆ ಏನಾದ್ರೂ ಈ 2 ಕಾರಣ ಹೊರತುಪಡಿಸಿ ಬೇಕಾಬಿಟ್ಟಿ ಏನಾದ್ರೂ ಕಂಟೈನ್ಮೆಂಟ್ ಝೋನ್ ಇಂದ ಹೊರಗಡೆ ಬಂದ್ರೆ ಕೇಸ್ ಹಾಕ್ತೀವಿ ಅಂತ ಹೇಳಿ BS ಯಡಿಯೂರಪ್ಪ ಹೇಳಿದ್ದಾರೆ. ನಿಯಮವನ್ನ ಉಲ್ಲಂಘಿಸಿದ್ರೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇದು ಕೇಂದ್ರ ಕೊಟ್ಟಿರುವಂತಹ ಗೈಡ್ಲೈನ್ಸ್. ಇದು ಯಥಾ ಪ್ರಕಾರವಾಗಿ ಕರ್ನಾಟಕದಲ್ಲೂ ಕೂಡ ಇದನ್ನ ಮುಂದುವರಿಸಲಾಗ್ತಾ ಇದೆ. ಕಂಟೈನ್ಮೆಂಟ್ ಝೋನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಹೊರಗಡೆ ಬರೋ ಹಾಗಿಲ್ಲ, ಯಾರು ಕೂಡ ಒಳಗಡೆ ಹೋಗೋ ಹಾಗಿಲ್ಲ. ಇದು ಕಂಟೈನ್ಮೆಂಟ್ ಝೋನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿನ ಮಾಹಿತಿಯನ್ನು ನೋಡ್ತಾ ಹೋಗ್ತಾ ಇದ್ವಿ. ಕಂಟೈನ್ಮೆಂಟ್ ಝೋನ್ ನಲ್ಲಿ ಯಾರು ಕೂಡ ಹೊರಗಡೆ ಬರೋ ಹಾಗಿಲ್ಲ, ಯಾರು ಒಳಗಡೆನೂ ಕೂಡ ಹೋಗೋ ಹಾಗಿಲ್ಲ. ಇದು ಲಾಕ್ಡೌನ್ 4.0 ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಬೆಂಗಳೂರು ರೂಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ರಾಜ್ಯದಲ್ಲಿ ಬೀದಿ ಬದಿ ವ್ಯಾಪಾರಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆ. ರಾಜ್ಯದಲ್ಲಿ ಬೀದಿ ಬದಿ ವ್ಯಾಪಾರಕ್ಕೂ ಕೂಡ ಅವಕಾಶ ಕಲ್ಪಿಸಲಾಗಿದ್ದು, ಆದರೆ ಲಾಕ್ಡೌನ್ ನಿಯಮಗಳನ್ನ ಕಂಪ್ಲೀಟ್ ಆಗಿ ಪಾಲಿಸಲೇಬೇಕು. ಇಲ್ಲಿ ಲಾಕ್ಡೌನ್ ನಿಯಮಗಳು ಯಾವುದು? ಸಾಮಾಜಿಕ ಅಂತರ, ಜೊತೆಗೆ ಸ್ಯಾನಿಟೈಸರ್ ಬಳಸೋದು, ಮುಖಕ್ಕೆ ಮಾಸ್ಕ್ ಹಾಕೋದು, ಅಂಗಡಿಯ ಮುಂದೆ ಜನ ಗುಂಪುಗೂಡೋದ ರೀತಿಯಲ್ಲಿ, ಅಂದ್ರೆ ಅಂಗಡಿಯ ಮುಂದೆ ಏಕಾಏಕಿ ಜನ ಬಂದು ಖರೀದಿ ಮಾಡೋದು ಅಥವಾ ಗುಂಪುಗೂಡೋದು ಇದ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಲೇಬೇಕು. ಜೊತೆಗೆ ಸ್ಯಾನಿಟೈಸರ್ ಬಳಕೆ ಅತ್ಯಂತ ಅವಶ್ಯಕ. ಇನ್ನು ಮುಖಕ್ಕೆ ಮಾಸ್ಕ್ ಕೂಡ ಹಾಕೊಳ್ಳೋದು ಇಲ್ಲಿ ಕಡ್ಡಾಯ. ಮಾಸ್ಕ್ ಹಾಕಿಕೊಳ್ಳದೆ ಏನಾದರೂ ಖರೀದಿಗೆ ಬಂದ್ರೆ ಅಂಥವರ ವಿರುದ್ಧ ಇಲ್ಲಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಯಾಕೆ ಇಲ್ಲಿ ಮುಖಕ್ಕೆ ಮಾಸ್ಕ್ ಹಾಕೊಳ್ಳೋದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾರ ಜೊತೆಗಾದ್ರೂ ನಾವು ಸಂಪರ್ಕಕ್ಕೆ ಬರ್ತೀವಿ ಅಥವಾ ಯಾರ ಜೊತೆಗೆ ಸಂಪರ್ಕಕ್ಕೆ ಬರ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ. ಈ ಸಂದರ್ಭದಲ್ಲಿ ಸೋಂಕಿತರು ಏನಾದರೂ ಓಡಾಡದಂತ ಸಂದರ್ಭದಲ್ಲಿ ಸೋಂಕು ತಗುಲುವಂತಹ ಭೀತಿ ಇದೆ. ಈ ಕಾರಣಕ್ಕಾಗಿ ಮಾಸ್ಕ್ ಧರಿಸದೆ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ.
ಇನ್ನು ರಾಜ್ಯದಲ್ಲಿ ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ರಾಜ್ಯದಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಿಗಳು ಸಾಕಷ್ಟು ರಿಕ್ವೆಸ್ಟ್ ಮಾಡಿದ್ರು, ಇಲ್ಲ ನಮಗೆ ವ್ಯಾಪಾರವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳಿ. ಆ ಅಡಿಯಲ್ಲಿ ಕೇಳಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿನಾಯಿತಿಯನ್ನ ಕೊಟ್ಟು ಸದ್ಯಕ್ಕೆ ಲಾಕ್ಡೌನ್ ನಿಯಮಗಳನ್ನ ಪಾಲಿಸಬೇಕು ಅನ್ನುವಂಥ ಕಂಡೀಷನ್ ಅನ್ನ ಅಪ್ಲೈ ಮಾಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಹಾಗಾಗಿ ಬೇಕಾಬಿಟ್ಟಿಯಾಗಿ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದ ತಕ್ಷಣಕ್ಕೇನೆ ಅಂಗಡಿ ಮುಂದೆ ಜನ ಗುಂಪುಗೂಡೋ ರೀತಿಯಲ್ಲಿ ಅಥವಾ ಏಕಾಏಕಿ ಒಂದಷ್ಟು ಜನ ಬಂದು ಖರೀದಿ ಮಾಡುವಂತಹ ನಿಟ್ಟಿನಲ್ಲಿ ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಇಲ್ಲ. ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಲೇಬೇಕು, ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹಾಕಿರಲೇಬೇಕು, ಸ್ಯಾನಿಟೈಸರ್ ಅನ್ನು ಕೂಡ ಕಡ್ಡಾಯವಾಗಿ ಬಳಸಲೇಬೇಕು. ಒಂದೊಮ್ಮೆ ಈ 3 ನಿಯಮಗಳನ್ನ ಪಾಲನೆ ಮಾಡದೆ ಅಲ್ಲೇನಾದ್ರೂ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳದೆ ಈ ಬೇಕಾಬಿಟ್ಟಿಯಾಗಿ ವ್ಯಾಪಾರ ವಹಿವಾಟು ನಡೆಸೋದಾಗ್ಲಿ ಅಥವಾ ಖರೀದಿ ಆಗ್ಲಿ ಏನಾದರೂ ನಡೆಸಿದ್ರೆ ಸರ್ಕಾರ ಬೀದಿ ಬದಿ ವ್ಯಾಪಾರವನ್ನ ಕೂಡಲೇ ಸ್ಥಗಿತಗೊಳಿಸುವಂತ ಸಾಧ್ಯತೆಯೂ ಕೂಡ ಇರುತ್ತೆ. ಇನ್ನು ರಾಜ್ಯದಲ್ಲಿ ನಾಳೆಯಿಂದ ಎಲ್ಲ ಅಂಗಡಿಗಳು ಕೂಡ ಓಪನ್ ಆಗಿರ್ತವೆ. ರಾಜ್ಯದಲ್ಲಿ ಎಲ್ಲ ಅಂಗಡಿಗಳು ಕೂಡ ಓಪನ್ ಆಗಿರ್ತವೆ. ಅದು ಸ್ಟ್ಯಾಂಡ್ ಅಲೋನ್ ಬಿಲ್ಡಿಂಗ್ ನಲ್ಲಿ ಇದ್ದಂತಹ ಅಂಗಡಿ ಆಗಿರಬಹುದು ಅಥವಾ ರೆಸಿಡೆನ್ಷಿಯಲ್ ಏರಿಯಾದಲ್ಲಿರುವಂತಹ ಅಂಗಡಿ ಆಗಿರಬಹುದು, ಎಲ್ಲವೂ ಕೂಡ ಓಪನ್ ಆಗಿರುತ್ತೆ. ಆದ್ರೆ ಮಾಲ್, ಚಿತ್ರಮಂದಿರ ಜೊತೆಗೆ ಹೋಟೆಲ್ ಯಾವುದೇ ಕಾರಣಕ್ಕೂ ಕೂಡ ಓಪನ್ ಆಗಿರೋದಿಲ್ಲ. ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕು, ಮಾಲ್, ಚಿತ್ರಮಂದಿರ ಹಾಗೇನೆ ಹೋಟೆಲ್ ಬಿಟ್ಟು ಉಳಿದಂತಹ ಅಂಗಡಿಗಳು ಓಪನ್ ಆಗಿರ್ತವೆ ಕಂಟೈನ್ಮೆಂಟ್ ಝೋನ್ ಅನ್ನು ಹೊರತುಪಡಿಸಿ. ಇಲ್ಲಿ ಕಂಟೈನ್ಮೆಂಟ್ ಝೋನ್ ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ. ಹೀಗಾಗಿ ರಾಜ್ಯದಲ್ಲಿ ಎಲ್ಲಾ ಅಂಗಡಿಗಳು ಓಪನ್ ಆಗಿದ್ರೂ ಕೂಡ ಅಲ್ಲಿ ಕೇವಲ ಅಂಗಡಿಗಳು ಮಾತ್ರ ಓಪನ್ ಆಗಿರ್ತವೆ. ಮಾಲ್ ಆಗಿರ್ಲಿ ಅಥವಾ ಚಿತ್ರಮಂದಿರ ಆಗಿರ್ಲಿ, ಹೋಟೆಲ್ ಆಗಿರ್ಲಿ, ಯಾವುದು ಕೂಡ ಓಪನ್ ಆಗಿರೋದಿಲ್ಲ. ನಾಳೆ ಅಂಗಡಿಗಳನ್ನ ಓಪನ್ ಮಾಡೋದಕ್ಕೆ ಸಿಎಂ ಬಿಎಸ್ವೈ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇದು ಕಂಟೈನ್ಮೆಂಟ್ ಝೋನ್ ಅನ್ನ ಹೊರತುಪಡಿಸಿ ಇನ್ನುಳಿದಂತಹ ಪ್ರದೇಶಗಳಿದೆಯಲ್ಲ ಅಲ್ಲಿ ಅಂಗಡಿಗಳು ಓಪನ್ ಮಾಡೋದಕ್ಕೆ ಅಂತ ಹೇಳಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಹಾಗೇನೆ ಮಾಲ್ ಮತ್ತು ಚಿತ್ರಮಂದಿರ ಬಿಟ್ಟು ಅಂಗಡಿಗಳು ಓಪನ್ ಆಗಿರ್ತವೆ, ಮಾಲ್ ಓಪನ್ ಆಗಿರೋದಿಲ್ಲ. ಮಾಲ್ಗಳಿಗೆ ಈ ಬಾರಿಯೂ ಕೂಡ ವಿನಾಯಿತಿ ಸಿಕ್ಕಿಲ್ಲ. ಅದರ ಜೊತೆಗೆ ಚಿತ್ರಮಂದಿರಕ್ಕೂ ಕೂಡ ವಿನಾಯಿತಿಯನ್ನ ಕೊಡಲಾಗಿಲ್ಲ. ಹೋಟೆಲ್ ಓಪನ್ ಇರುತ್ತೆ, ಅಲ್ಲಿ ಕಿಚನ್ಗಳು ಕಾರ್ಯನಿರ್ವಹಿಸ್ತವೆ, ಆದರೆ ಕೇವಲ ಅಲ್ಲಿ ಪಾರ್ಸಲ್ಗೆ ಮಾತ್ರ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದನ್ನ ಹೊರತುಪಡಿಸಿ ಡೈನ್ ಇನ್ ಅಂದ್ರೆ ಕುಳಿತುಕೊಂಡು ತಿನ್ನುವಂತಹ ಪದ್ಧತಿಗೆ ವಿನಾಯಿತಿಯನ್ನ ಕೊಡಲಾಗಿಲ್ಲ. ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಲೇಬೇಕು, ಕಂಡೀಷನ್ಸ್ ಅಪ್ಲೈ. ಇಲ್ಲಿ ಯಾವುದೇ ವಿನಾಯಿತಿ ಸಿಕ್ಕರೂ ಕೂಡ ಕಂಡೀಷನ್ಸ್ ಅಪ್ಲೈ. ಏನದು ಕಂಡೀಷನ್ ಅಂತ ಹೇಳಿ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ, ಅದರ ಜೊತೆಗೆ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹಾಕಲೇಬೇಕು. ಒಂದೊಮ್ಮೆ ಏನಾದರೂ ಮಾಸ್ಕ್ ಹಾಕಿಕೊಳ್ಳದೆ ಅಂಗಡಿಗಳಿಗೆ ಬಂದಂಥ ಸಂದರ್ಭದಲ್ಲಿ ಅಥವಾ ಖರೀದಿಗೆ ಬಂದಂಥ ಸಂದರ್ಭದಲ್ಲಿ ಅಂಥವರಿಗೆ ಯಾವುದೇ ಕಾರಣಕ್ಕೂ ಕೂಡ ಖರೀದಿಗೆ ಅವಕಾಶ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಸರ್ಕಾರ ಒಂದಷ್ಟು ನಿಯಮಗಳನ್ನು ಮಾಡಿಕೊಂಡಿದೆ. ಹಾಗಿದ್ರೆ ಇದು ಅಂಗಡಿ ಮುಗ್ಗಟ್ಟುಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಪಾರ್ಕ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಕೇಳ್ತಾ ಇದ್ರು, ಪಾರ್ಕ್ಗಳನ್ನ ಓಪನ್ ಮಾಡಿ ಅಂತ ಹೇಳಿ. ಬೆಳಗ್ಗೆ ಜಾಗಿಂಗ್ ಹೋಗುವಂಥವ್ರು, ಸಂಜೆ ವಾಕ್ ಹೋಗುವಂಥವ್ರು, ಇಲ್ಲ ಪಾರ್ಕ್ ಅನ್ನ ಓಪನ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ರು. ಪಾರ್ಕ್ಗಳಲ್ಲಿ ಜಾಗಿಂಗ್ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಅದಕ್ಕೂ ಕೂಡ ಟೈಮಿಂಗ್ಸ್ ಅನ್ನ ಫಿಕ್ಸ್ ಮಾಡಲಾಗಿದೆ. ಏನದು ಟೈಮಿಂಗ್ಸ್? ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ 2 ಅವರ್ ಮಾತ್ರ ಅಲ್ಲಿ ರಿಲ್ಯಾಕ್ಸೇಷನ್ ಕೊಡಲಾಗಿದೆ. ಹಾಗೇನೆ ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೂ 2 ತಾಸುಗಳ ಕಾಲ ಪಾರ್ಕ್ಗಳನ್ನ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಅವಕಾಶವನ್ನ ಕೊಡಲಾಗಿದೆ. ಯಾಕೆ ಇಲ್ಲಿ ಪಾರ್ಕ್ಗಳಿಗೆ ವಿನಾಯಿತಿಯನ್ನ ಕೊಡಲಾಗಿದೆ ಅಂತ ಹೇಳಿ ನೋಡ್ತಾ ಹೋದ್ರೆ, ಸಾಕಷ್ಟು ಜನ ಈ ವಾಕಿಂಗ್ ಹೋಗುವಂಥವ್ರು ಅಥವಾ ಜಾಗಿಂಗ್ ಹೋಗುವಂಥವ್ರು ಅಥವಾ BP ಶುಗರ್ ಇರುವಂಥವ್ರು ಬೆಳಗ್ಗೆ ವಾಕ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮನೆಯ ಮುಂಭಾಗದಲ್ಲಿ ವಾಕ್ ಮಾಡ್ತಾ ಇದ್ರು ಕೂಡ ಪಾರ್ಕ್ನಲ್ಲಿ ಸಿಗುವಂತಹ ಗಾಳಿ, ಪಾರ್ಕ್ನಲ್ಲಿ ಸಿಗುವಂತಹ ಒಂದಷ್ಟು ಹೆಲ್ತ್ ಬೆನಿಫಿಟ್ ಅದು ಮನೆಯ ಮುಂಭಾಗದಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥ ಮಾತಿತ್ತು. ಸಾಕಷ್ಟು ಜನ ವೈದ್ಯರು ಕೂಡ ಸಜೆಸ್ಟ್ ಮಾಡಿದ್ರು, ಇಲ್ಲ ನೀವು ಪಾರ್ಕ್ ಅನ್ನ ಓಪನ್ ಮಾಡಬೇಕು ಅಂತ ಹೇಳಿ. ಈ ಕಾರಣಕ್ಕಾಗಿ ಇಲ್ಲಿ ಪಾರ್ಕ್ ಅನ್ನ ಓಪನ್ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಆದರೆ ಕಂಡೀಷನ್ಸ್ ಅಪ್ಲೈ ಇದೆ. ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ, ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೂ ಈ 4 ತಾಸುಗಳ ಕಾಲ ಪಾರ್ಕ್ಗಳು ಓಪನ್ ಆಗಿರ್ತವೆ. ಆದರೆ ಇಲ್ಲಿ ಗಮನಿಸಬೇಕು, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳೋದು ತೀರಾ ಅನಿವಾರ್ಯ. ಚಿಕ್ಕ ಪುಟ್ಟ ಪಾರ್ಕ್ಗಳಲ್ಲಿ ಜನ ಬೇಕಾಬಿಟ್ಟಿಯಾಗಿ ಕೂತು ಹರಟೆ ಹೊಡೆಯೋದಾಗ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾತುಕತೆ ನಡೆಸೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಜೊತೆಗೆ ಮುಖಕ್ಕೆ ಮಾಸ್ಕ್ ಅನ್ನ ಹಾಕಿಕೊಂಡು ಜಾಗಿಂಗ್ ಮಾಡಬೇಕಾದಂಥ ಅಥವಾ ವಾಕಿಂಗ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮುಖಕ್ಕೆ ಮಾಸ್ಕ್ ಹಾಕೊಂಡು ಜಾಗಿಂಗ್ ವಾಕಿಂಗ್ ಮಾಡೋದು ಕೂಡ ಒಳ್ಳೇದಲ್ಲ ಅನ್ನುವಂಥ ಮಾತುಗಳನ್ನು ವೈದ್ಯರು ಹೇಳ್ತಾ ಇದ್ದಾರೆ. ಅದನ್ನ ತದನಂತರದಲ್ಲಿ ಸ್ಪಷ್ಟಪಡಿಸಬೇಕಿದೆ. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಟೋ ಮತ್ತು ಟ್ಯಾಕ್ಸಿ ಸಂಚಾರಕ್ಕೆ ಅನುಮತಿಯನ್ನು ಕೊಟ್ಟಿದೆ ಸರ್ಕಾರ. ಇಲ್ಲಿ ಬೆಂಗಳೂರಿನಲ್ಲಿ ಆಟೋ ಮತ್ತು ಟ್ಯಾಕ್ಸಿ ಸಂಚಾರಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಆಪ್ ಆಧಾರಿತ
ಓಲಾ ಹಾಗೇನೆ ಊಬರ್ ಸೇವೆಗಳಿಗೂ ಕೂಡ ಅವರ ಸಂಚಾರಕ್ಕೂ ಕೂಡ ಅಲ್ಲಿ ಅನುಮತಿಯನ್ನ ಕೊಡಲಾಗಿದೆ. ಟ್ಯಾಕ್ಸಿ ಸಂಚಾರಕ್ಕೆ ಷರತ್ತನ್ನ ವಿಧಿಸಿದೆ ರಾಜ್ಯ ಸರ್ಕಾರ. ಏನದು ಷರತ್ತು? ಇಲ್ಲಿ ರಿಲ್ಯಾಕ್ಸೇಷನ್ ಅನ್ನ ಕೊಡಲಾಗಿದೆ, ರಿಲೀಫ್ ಕೊಡಲಾಗಿದೆ. ಲಾಕ್ಡೌನ್ 4.0 ನಲ್ಲಿ ಬಹುತೇಕ ರಿಲೀಫ್ ಇದೆ, ಆದರೆ ಕಂಡೀಷನ್ಗಳು ಅಪ್ಲೈ ಆಗ್ತಾ ಹೋಗ್ತವೆ. ಟ್ಯಾಕ್ಸಿಯಲ್ಲಿ 4 ಜನರ ಪ್ರಯಾಣಕ್ಕೆ ಮಾತ್ರ ಅನುಮತಿಯನ್ನ ಕೊಡಲಾಗಿದೆ. ಇಲ್ಲಿ ಟ್ಯಾಕ್ಸಿನಲ್ಲಿ ಯಾರಾದರೂ ಓಡಾಡ್ತಾರೆ ಅಂತ ಹೇಳಿದ್ರೆ ಚಾಲಕ ಸೇರಿದಂತೆ 3 ಪ್ರಯಾಣಿಕರು ಟ್ಯಾಕ್ಸಿನಲ್ಲಿ ಪ್ರಯಾಣವನ್ನ ಮಾಡಬಹುದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಆಟೋಗಳು ಸಂಚರಿಸ್ತವೆ, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ, ಜೊತೆಗೆ ಅದು ಕೂಡ ಕಡ್ಡಾಯ. ಇನ್ನು ಲಾಕ್ಡೌನ್ 4.0 ನಲ್ಲಿ ಮೆಟ್ರೋ ಸೇವೆಗೆ ವಿನಾಯಿತಿಯನ್ನ ಕೊಡಲಾಗಿಲ್ಲ, ಮೆಟ್ರೋ ಸೇವೆ ಇರೋದಿಲ್ಲ, ಮೆಟ್ರೋ ಸೇವೆಗೆ ಯಥಾ ಪ್ರಕಾರವಾಗಿ ನಿಷೇಧ ಮಾಡಲಾಗಿದೆ. ಲಾಕ್ಡೌನ್ನಲ್ಲಿ ಮೆಟ್ರೋ ಓಡುತ್ತೆ ಅನ್ನುವಂಥ ಮಾತಿತ್ತು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಾಮಾಜಿಕ ಅಂತರಕ್ಕೋಸ್ಕರ ಸೀಟ್ ಮೇಲೆ ಬಾಕ್ಸಿಂಗ್ ವ್ಯವಸ್ಥೆ ಕೂಡ ಆಗಿತ್ತು ಮೆಟ್ರೋದಲ್ಲಿ. ಮೆಟ್ರೋಗೆ ಯಾವುದೇ ಕಾರಣಕ್ಕೂ ಕೂಡ ವಿನಾಯಿತಿಯನ್ನ ಕೊಡಲಾಗಿಲ್ಲ. ಹಾಗಿದ್ರೆ ರಾಜ್ಯದಲ್ಲಿ ಜಿಮ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗಿರ್ತವೆ. ಜಿಮ್ ಮಾಲೀಕರು ಸರ್ಕಾರಕ್ಕೆ ಒಂದು ಮಾತನ್ನು ಹೇಳಿದ್ರು, ನೀವೇನಾದ್ರೂ ಪರ್ಮಿಷನ್ ಕೊಡದೆ ಹೋದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ. ಆದರೆ ಇದು ಪ್ರತಿಭಟನೆ ಮಾಡುವಂತ ಸಮಯ ಅಲ್ಲ. ರಾಜ್ಯದಲ್ಲಿ ಜಿಮ್ಗಳನ್ನ ತೆರೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ಮೇ 31ನೇ ತಾರೀಕಿನವರೆಗೂ ಜಿಮ್ ತೆರೆಯೋದಕ್ಕೆ ಅವಕಾಶ ಇಲ್ಲ. ಯಾಕೆ ಜಿಮ್ ತೆರೆಯೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾ ಹೋದ್ರೆ, ಇಲ್ಲಿ ಒಬ್ಬ ವ್ಯಕ್ತಿ ಏನಾದ್ರೂ ವರ್ಕೌಟ್ ಮಾಡಿ ಹೋದ ಅಂತ ಹೇಳಿದ್ರೆ ಅದೇ ಇಕ್ವಿಪ್ಮೆಂಟ್ ಅನ್ನ ಬಂದು ಮತ್ತೊಬ್ಬ ವ್ಯಕ್ತಿ ಮುಟ್ತಾನೆ. ಅಲ್ಲಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಪ್ರತಿ ಬಾರಿಯೂ ಕೂಡ ಸ್ಯಾನಿಟೈಸ್ ಮಾಡೋದಕ್ಕೆ ಕಷ್ಟ ಸಾಧ್ಯ. ಇನ್ನು ಸಲೂನ್ಗಳನ್ನ ತೆರೆಯೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಇಲ್ಲಿ ಯಾಕೆ ಸಲೂನ್ಗಳನ್ನ ತೆರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಅಂತೇಳಿ ನೋಡ್ತಾ ಹೋದ್ರೆ, ಆ ಸಲೂನ್ನಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಾಗಿರಬಹುದು ಅಥವಾ ಆ ಸಮುದಾಯ ಆಗಿರಬಹುದು, ಪದೇ ಪದೇ ಹೇಳ್ತಾ ಇತ್ತು ನಾವು ಮಾಸ್ಕ್ ಹಾಕಿಕೊಳ್ತೀವಿ, ಸಾಮಾಜಿಕ ಅಂತರವನ್ನು ಕೂಡ ಕಾಪಾಡಿಕೊಳ್ತೀವಿ. ಒಂದೊಮ್ಮೆ ಏನಾದರೂ ಸಲೂನ್ನಲ್ಲಿ AC ಇದ್ರೆ ಅದನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿ ಒಂದು ಬಾರಿಗೆ ಒಬ್ಬರಿಗೆ ಮಾತ್ರ ನಾವು ಕಟಿಂಗ್ ಹಾಗೇನೆ ಶೇವಿಂಗ್ ಅನ್ನ ಮಾಡ್ತೀವಿ, ನಮಗೆ ಅವಕಾಶ ಕೊಡಿ ಅಂತ ಹೇಳಿ ಕೇಳಿಕೊಂಡಿದ್ರು. ಜೊತೆಗೆ ಸಾಕಷ್ಟು ಸಂಕಷ್ಟದಲ್ಲೂ ಕೂಡ ಇದ್ರು. ಅಲ್ಲಿ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸೋದಕ್ಕೆ ಸಾಧ್ಯ ಆಗುತ್ತೆ ಸಲೂನ್ನಲ್ಲಿ. ಈ ಕಾರಣಕ್ಕಾಗಿ ಸಲೂನ್ಗಳಿಗೆ ಸದ್ಯ ಮೇ 31ರವರೆಗೆ ಜಾರಿಯಲ್ಲಿರುವಂತೆ ಸಲೂನ್ಗಳಿಗೆ ಅವಕಾಶವನ್ನ ಕೊಡಲಾಗಿದೆ. ಇವು ರಿಲ್ಯಾಕ್ಸೇಷನ್ ಸಿಕ್ಕಿದೆ ಸಲೂನ್ಗೆ. ಇನ್ನು ಮದುವೆ ಸಮಾರಂಭಕ್ಕೆ ಕ್ವಿಕ್ ಆಗಿ ನೋಡ್ತಾ ಹೋದ್ರೆ, ಮದುವೆ ಸಮಾರಂಭಕ್ಕೆ ಕೇವಲ 50 ಜನ ಮಾತ್ರ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಯಾಕೆ 50 ಜನಕ್ಕೆ ಮಾತ್ರ ಅವಕಾಶವನ್ನ ಕೊಡಲಾಗಿದೆ ಅಂತ ಹೇಳಿದ್ರೆ, ಮದುವೆಯ ಸಂದರ್ಭದಲ್ಲಿ ಸಾಕಷ್ಟು ಜನ ಒಟ್ಟುಗೂಡ್ತಾರೆ, ಅದಕ್ಕೂ ಹೆಚ್ಚಿನ ಜನ ಒಟ್ಟುಗೂಡಿದ್ರೆ ಕಷ್ಟ ಅನ್ನುವಂಥ ಕಾರಣಕ್ಕಾಗಿ. ಇನ್ನು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ 20 ಜನರಿಗೆ ಮಾತ್ರ ಅವಕಾಶವನ್ನ ಕೊಡಲಾಗಿದೆ. ಇಲ್ಲಿ ಮದುವೆಗೆ 50 ಜನ ಭಾಗಿಯಾಗೋದಕ್ಕೆ ಅವಕಾಶ ಕೊಡಲಾಗಿದ್ದು, ಅಂತ್ಯಕ್ರಿಯೆಯಲ್ಲಿ 20 ಜನರಿಗೆ ಮಾತ್ರ ಅಲ್ಲಿ ಅವಕಾಶವನ್ನ ಕೊಡಲಾಗಿದೆ. 20 ಜನ ಮಾತ್ರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಸದ್ಯಕ್ಕೆ ನಿಯಮವನ್ನ ಜಾರಿ ತಂದಿದೆ. ಇವಿಷ್ಟು ವಿಚಾರಗಳನ್ನು ನೋಡ್ತಾ ಹೋಗ್ತಾ ಇದ್ವಿ. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಲ್ಯಾಕ್ಸೇಷನ್ ಅನ್ನ ಕೊಡಲಾಗಿದೆ. ಆದರೆ ಮುಂಚೆ ರಿಲ್ಯಾಕ್ಸೇಷನ್ ಇರಲಿಲ್ಲ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಏನು, ಜೂನ್ 25ನೇ ತಾರೀಕಿನಿಂದ SSLC ಪರೀಕ್ಷೆ ಆರಂಭ ಆಗುತ್ತೆ. ತೀರಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ಇದು. ಜೂನ್ 25ನೇ ತಾರೀಕಿನಿಂದ SSLC ಪರೀಕ್ಷೆಗಳು ಆರಂಭ ಆಗ್ತವೆ. ಈಗ ತಾನೇ ಘೋಷಣೆ ಆಗಿತ್ತು, SSLC ಪರೀಕ್ಷೆಗಳನ್ನ ಆರಂಭಿಸ್ತೀವಿ ಎನ್ನುವಂತ ಮಾತನ್ನ ಪದೇ ಪದೇ ಶಿಕ್ಷಣ ಸಚಿವರು ಹೇಳ್ತಾ ಇದ್ರು. ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ರು, ಇಲ್ಲ ನಾವು SSLC ಪರೀಕ್ಷೆಯನ್ನು ಆರಂಭಿಸಬೇಕಾಗತ್ತೆ, SSLC ಪರೀಕ್ಷೆಯನ್ನು ನಾವು ಕಂಡಕ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿ. ಈ ಕಾರಣಕ್ಕಾಗಿ SSLC ಪರೀಕ್ಷೆಗಳು ಶುರುವಾಗ್ತವೆ. ಇಂಗ್ಲಿಷ್, ವಿಜ್ಞಾನ ಹಾಗೇನೆ ಗಣಿತ, ಸಮಾಜ ವಿಜ್ಞಾನ ಪರೀಕ್ಷೆಯನ್ನು ನಡೆಸೋದಕ್ಕೆ ಅಂತ ಹೇಳಿ ಅಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಒಂದೊಂದು ದಿನ ಅಂತರವನ್ನ ಕೊಡಲಾಗಿದೆ. ಇಂಗ್ಲಿಷ್ ಪರೀಕ್ಷೆ ಮುಗಿದ ತಕ್ಷಣಕ್ಕೇನೆ ಒಂದು ದಿನ ಗ್ಯಾಪ್ ಇರುತ್ತೆ. ತದನಂತರದಲ್ಲಿ ವಿಜ್ಞಾನ ಪರೀಕ್ಷೆ ಇರುತ್ತೆ. ಅದಾದ ಮೇಲೆ ಒಂದು ದಿನ ಗ್ಯಾಪ್ ಇರುತ್ತೆ. ಗಣಿತ ಪರೀಕ್ಷೆ ಇರುತ್ತೆ. ಗಣಿತದ ನಂತರದಲ್ಲಿ ಸೋಷಿಯಲ್ ಸ್ಟಡೀಸ್, ಸಮಾಜ ವಿಜ್ಞಾನ ಪರೀಕ್ಷೆಯನ್ನ ಒಂದು ದಿನದ ಅಂತರದಲ್ಲಿ ನಡೆಸೋದಕ್ಕೆ ಅಂತ ಹೇಳಿ ತೀರ್ಮಾನ ಮಾಡಲಾಗಿದೆ. ಒಂದೊಂದು ವಿಷಯದ ನಂತರದಲ್ಲೂ ಕೂಡ ಒಂದೊಂದು ದಿನದ ಅಂತರವನ್ನ ಕೊಡಲಾಗಿದೆ. 4 ವಿಷಯಗಳ ಪರೀಕ್ಷೆಗೆ ಒಂದೊಂದು ದಿನದ ಅಂತರ ಇರುತ್ತೆ. ಯಾಕೆ ಈ ಅಂತರ ಅಂತ ಹೇಳ್ತಾ ಹೋದ್ರೆ, ವಿದ್ಯಾರ್ಥಿಗಳಿಗೆ ಓದೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಇವತ್ತು ಪರೀಕ್ಷೆ ಏನಾದರೂ ನಡೆದರೆ ನಾಳಿನ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಒಂದಷ್ಟು ಸಮಯಾವಕಾಶ ಸಿಕ್ಕ ಹಾಗಾಗುತ್ತೆ. ಈ ಕಾರಣಕ್ಕಾಗಿ 4 ವಿಷಯಗಳ ಪರೀಕ್ಷೆಗೆ ಒಂದೊಂದು ದಿನದ ಅಂತರ ಇಟ್ಟು ಪರೀಕ್ಷೆಯನ್ನು ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ. ಹಾಗೆಯೇ ಜೂನ್ 18ನೇ ತಾರೀಕು ದ್ವಿತೀಯ PUCಯ ಇಂಗ್ಲಿಷ್ ಪರೀಕ್ಷೆಯನ್ನು ನಿಗದಿ ಮಾಡಲಾಗಿದೆ. ಜೂನ್ 18ನೇ ತಾರೀಕು ದ್ವಿತೀಯ PUC ಪರೀಕ್ಷೆಯನ್ನು ನಡೆಸೋದಕ್ಕೆ ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಈಗ ತಾನೇ ಶಿಕ್ಷಣ ಸಚಿವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಘೋಷಣೆಯನ್ನ ಮಾಡಿದ್ರು. BSY ಕೂಡ ಪದೇ ಪದೇ ಹೇಳ್ತಾ ಇದ್ರು, ಉಳಿದಿರೋ ಒಂದು ಎಕ್ಸಾಮ್ ಅನ್ನ ಮುಗಿಸೋದಕ್ಕೆ ನಮಗೆ ಸಮಯಾವಕಾಶ ಬೇಕು ಅಂತ ಹೇಳಿ. ಮೌಲ್ಯಮಾಪನಕ್ಕೆ ಕನಿಷ್ಠ 1 ತಿಂಗಳು ಬೇಕು.
ಅಲ್ಲಿ ಪರೀಕ್ಷೆಯನ್ನು ನಡೆಸಿದ 1 ತಿಂಗಳ ನಂತರ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ನಡೆದಂತಹ ಒಂದಷ್ಟು ಪರೀಕ್ಷೆಗಳ ಮೌಲ್ಯಮಾಪನ ಮಾಡೋದಿದೆ. ಅದರ ಜೊತೆಗೆ ಇಂಗ್ಲಿಷ್ ಪರೀಕ್ಷೆಯ ಮೌಲ್ಯಮಾಪನವನ್ನು ಕೂಡ ಮಾಡೋ ಹಾಗಿದೆ. ಈ ಕಾರಣಕ್ಕಾಗಿ ಫಲಿತಾಂಶದ ಬಳಿಕ ಸಪ್ಲಿಮೆಂಟರಿ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9 ನಲ್ಲಿ ಮಾತ್ರ.